ಸೊ ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಮಿಸ್ಟರ್ ವರ್ಧನ್. ಇವತ್ತು ನಾನು ಮಾಡ್ತಾ ಇರೋ ಚಾಲೆಂಜು, ಇವತ್ತು ಫ್ರೀಯಾಗಿ ನಾನು ನಮ್ಮೂರಿಗೆ ಹೋಗಬೇಕು. ಅಯ್ಯೋ, ಈ ನನ್ನ ಮಕ್ಕಳು ಮತ್ತೆ ಶುರು ಮಾಡಿದ್ರಯ್ಯ. ಹೌದು, ಯಾವುದೇ ರೀತಿಯ ಬಸ್ ಯೂಸ್ ಮಾಡೋಂಗಿಲ್ಲ ಅಥವಾ ನನ್ನ ಬೈಕ್ನ ಯೂಸ್ ಮಾಡೋಂಗಿಲ್ಲ. ಬರೀ ಸ್ಟ್ರೇಂಜರ್ಸ್ಗಳ ಜೊತೆಗೆ ಲಿಫ್ಟ್ನ ಕೇಳಿಕೊಂಡು ನಾನು ನಮ್ಮೂರಿಗೆ ಹೋಗಬೇಕು. ಅದು ಯಾವುದೇ ಆಗಿರೋ ಸರಿ, ಬೈಕ್ ಆದರೂ ಸರಿ, ಟೆಂಪೋ ಆದರೂ ಸರಿ, ಏನು ಬೇಕಾದ್ರೂ ಆಗಿರ್ಬೋದು. ಒಟ್ಟಲ್ಲಿ ಸ್ಟ್ರೇಂಜರ್ಸ್ಗಳ ಜೊತೆಗೆ ಲಿಫ್ಟ್ನ ಕೇಳಿಕೊಂಡು ನಾನು ನಮ್ಮೂರಿಗೆ ಹೋಗಬೇಕು. ಇವತ್ತು ನೋಡೋಣ ಬನ್ನಿ, ಈ ಚಾಲೆಂಜ್ನ ನನ್ನ ಕೈ ಕಂಪ್ಲೀಟ್ ಮಾಡೋಕ್ಕಾಗುತ್ತಾ ಇಲ್ವಾ ಅಂತ. ಹ್ಯಾಟ್ಸ್ ಆಫ್ ಡೆಲಿವರಿ ಬಾಯ್ಸ್ ನಿಮ್ಗೊಂದು. ಸರಿ ಮಾಡ್ರಿ ನಾನು. ಸೊ ಫೈನಲಿ ನಾನು ಚಾಲೆಂಜ್ನ ಶುರು ಮಾಡಿದ್ದೀನಿ. ಕಂಗ್ರ್ಯಾಚುಲೇಷನ್ ಬ್ರದರ್. ನಮ್ಮೂರ ಹೆಸರು ಹೇಳಲಿಲ್ಲಲ್ಲ ನಿಮಗೆ. ಸೊ ಇವಾಗ ನಾನು ಹೋಗಬೇಕಾಗಿರೋ ಊರು ಮಲ್ಲೂರು ಅಂತ, ಅದೇ ನಮ್ಮೂರು. ಸೊ ಇವಾಗ ನಾನು ಇಲ್ಲಿಂದ ಗೊರಗುಂಟೆಪಾಳ್ಯಕ್ಕೆ ಹೋಗಿ, ಗೊರಗುಂಟೆಪಾಳ್ಯದಿಂದ ನೆಲಮಂಗ್ಲಗೆ ಹೋಗಿ, ನೆಲಮಂಗ್ಲದಿಂದ ಯಡಿಯೂರಿಗೆ ಹೋಗಬೇಕು. ಯಡಿಯೂರಿಂದ ಅಲ್ಲಿಂದ 15 ಕಿಲೋಮೀಟ್ರ್ ನಮ್ಮೂರು ಇರೋದು. ಸೊ ಅದನ್ನು ಇವಾಗ ಗೊರಗುಂಟೆಪಾಳ್ಯಕ್ಕೆ ಹೋಗ್ತಾ ಇದ್ದೀನಿ. ಟೈಮ್ ಆಲ್ರೆಡಿ 10:15 ಆಗ್ಬಿಟ್ಟಿದೆ. ನೋಡೋಣ ಲಿಫ್ಟ್ ಕೊಡ್ತಾರೆ ಅನ್ಸುತ್ತಾ. ಕೊಡಲೇಬೇಕು. ಬಾಯ್ಸ್ಗೆ ಹಾಕ್ತಾರೆ ಎಲ್ಲರೂ. ಲೇಡೀಸ್ಗೆ ಗೌರ್ಮೆಂಟು ಫ್ರೀಯಾಗಿ ಬಸ್ ಬಿಟ್ಟಿದ್ರೆ, ಬಟ್ ಆದರೆ ನಾವು ಲಿಫ್ಟ್ ಕೇಳ್ಕೊಂಡು ಫ್ರೀಯಾಗಿ ಹೋಗ್ತೀವಿ. ಇದು ನಮ್ಮ ಬಾಯ್ಸ್ ಟ್ಯಾಲೆಂಟು. ಅದೇನ್ ಮಾತಂತ ಹೇಳಿದ್ರಿ ಸರ್ ನೀವು? ತಡೀರಿ, ಇವಾಗ ಗೊರಗುಂಟೆಪಾಳ್ಯಕ್ಕೆ ಲಿಫ್ಟ್ ಕೇಳೋಕ್ಕೆ ನಾವು ಟ್ರೈ ಮಾಡೋಣ. ಯಾರು ಬರ್ತಿದ್ರೆ ನೋಡೋಣ. ಬ್ರೋ ಬರ್ತಾ ಇದ್ದಾರೆ. ಬ್ರೋ ಲಿಫ್ಟ್ ಕೊಡ್ತೀರಾ? ಓಕೆ ಬ್ರದರ್, ಲಿಫ್ಟು ಮನೆಗೂ ನಿಲ್ಲಿಸಿದ್ರು. ಸರ್ ಎಲ್ಲಿ ಹೋಗ್ತಾ ಇದ್ದೀರಾ? ನಾನು ಈ ಕಡೆ ಹೋಗ್ತಾರಪ್ಪ. ಗೊರಗುಂಟೆಪಾಳ್ಯದ ಹತ್ರ ಹೋಗ್ತೀರಾ? ಸಾಲಿಯವ್ರಿಗೆ ಹೋಗಲ್ಲ. ಹಾಂ, ನಾನು ಇಲ್ಲಿ ಹೊರಗಡೆ ಹೋಗ್ತೇನೆ. ಓಕೆ ಸರ್, ಥ್ಯಾಂಕ್ ಯು. ಗೊರಗುಂಟೆಪಾಳ್ಯ ಸೈಡ್ ಹೋಗ್ತಿಲ್ಲ, ಸೊ ಇಲ್ಲೇ ಲೆಫ್ಟ್ ತಗೋತಾರೆ. ಇಲ್ಲಾಂದರೆ ಕೊಟ್ಟಿರೋರು ಗೊರಗುಂಟೆಪಾಳ್ಯಕ್ಕೆ ಹೋಗಿದ್ರೆ. ಅಲ್ಲ ಗೈಸ್, ನಾನೇ ಯೂಟ್ಯೂಬ್ಗೆ 4 ವಿಡಿಯೋ ಮಾಡಿದ್ದೀನಿ. ಅಂದರೂ ಕೂಡ ಕ್ಯಾಮ್ರಾ ಎತ್ತಿ ವಿಡಿಯೋ ಮಾಡೋದಕ್ಕೆ ಎಷ್ಟು ಮುಜುಗರ ಆಗ್ತೈತೆ ಅಂದರೆ, ಜನ ಎಲ್ಲ ನನ್ನೇ ನೋಡ್ತಿರೋದ್ರಿಂದ ಕ್ಯಾಮ್ರಾ ಎತ್ತಕ್ಕೆ ಒಂಥರ ಆಯ್ತೈತೆ. 4 ವೀಡಿಯೋಸ್ ಮಾಡಿದ್ರು ಕೂಡ ಅದಕ್ಕೆ ಅನಿಸುತ್ತೆ ಕಾಂಟೆಂಟ್ ಕ್ರಿಯೇಷನ್ ಮಾಡಬೇಕು ಅಂತ 10 ಜನ ಅಂದ್ಕೊಂಡ್ರೆ ಅದ್ರಲ್ಲಿ ಬರೋದೇ 2-3 ಅಷ್ಟೇ. ಸೊ ಯಾಕೆಂದರೆ ಈ ಥರ ಅವ್ರಿಗೆ ಮುಜುಗರ ಆಗ್ತಾ ಇರುತ್ತಲ್ಲ, ಸೊ ಅವ್ರೇನು ಅನ್ಕೋತಾರೆ, ಇವ್ರೇನು ಅನ್ಕೋತಾರೆ ಅಂತ ಅವ್ರಿಗೆ ಕಾಂಟೆಂಟ್ ಕ್ರಿಯೇಟ್ ಮಾಡೋದಕ್ಕೆ ಬರೋದಿಲ್ಲ. ನಾನೇ ನಡೀತಾನೆ ನಾನೇ ಗೊರಗುಂಟೆಪಾಳ್ಯಕ್ಕೆ ಬಂದ್ಬಿಟ್ಟೆ. ಬ್ರದರ್, ಮುಂದೆವರೆಗೂ ಲಿಫ್ಟ್ ಕೊಡ್ತೀರಾ? ಇಲ್ಲೇನಾ? ಓಕೆ ಬ್ರದರ್, ಮುಂದೆ ಲಿಫ್ಟ್ ಕೊಡ್ತೀರಾ? ಅಂಕಲ್ ಲಿಫ್ಟ್ ಸಿಗುತ್ತಾ? ಅಲ್ಲಿ ಗೊರಗುಂಟೆಪಾಳ್ಯ ಸಿಗ್ನಲ್ಲು ಕೊನೆಗೂ ಸಿಕ್ತು. ಅಲ್ಲಿ ಸಿಗ್ನಲ್ವರೆಗೂ ಬಿಡ್ರಿ. ಸೊ ಫೈನಲಿ ಲಿಫ್ಟ್ ಸಿಕ್ಕಿದೆ ಸಿಗ್ನಲ್ವರೆಗೂ. ನಾನು ಒಂದು ಚಾಲೆಂಜ್ ವಿಡಿಯೋ ಮಾಡ್ತಿದ್ದೆ. ನಮ್ಮ ಊರಿಗೆ ಬರೀ ಲಿಫ್ಟ್ ಕೇಳ್ಕೊಂಡೆ ಹೋಗಬೇಕು. ನಮ್ಮದು ಯಡಿಯೂರು. ಥ್ಯಾಂಕ್ ಯು ಸರ್ ಕೊಟ್ಟಿದ್ದೀವಿ. ಸೊ ಅಣ್ಣ ಅಲ್ಲಿಂದ ಮುಂದೆ ಯೂಟರ್ನ್ ತಗೋತಾರೆ. ನಾವು ಇಲ್ಲೇ ಜಂಪ್ ಆಗ್ಬಿಡ. ನಾನು ಈಗ ಇಲ್ಲಿಂದ ನೆಲಮಂಗ್ಲಾಗೆ ಹೋಗಬೇಕು. ನೆಲಮಂಗ್ಲ ಫ್ಲೈಓವರ್ವರೆಗೂ ಬಂದಿದ್ದೀನಿ. ಈಗ ಅದ್ರ ಮೇಲೆ ಹೋಗೋಕ್ಕಾಗೋದಿಲ್ಲ, ಅದ್ರ ಮೇಲೆ ಹೋದರೆ ಯಾರು ನಿಲ್ಲಿಸೋದಿಲ್ಲ. ಸೊ ಹಾಗಾಗಿ ಸರ್ವಿಸ್ ರೋಡಲ್ಲಿ ಹೋಗೋಣ. ಸರ್ವಿಸ್ ರೋಡ್ ಹೋದರೆ ಯಾರಾದರೂ ಏನಾರೋ ಕೊಡ್ತಾರೆ ಲಿಫ್ಟು. ಅಣ್ಣ ಲಿಫ್ಟ್ ಸಿಗುತ್ತಾ? ಓಕೆ, ಥ್ಯಾಂಕ್ ಯು. ನಮ್ಮಂಥ ಬಾಯ್ಸ್ ಎಂಗೇಜರ್ ಬಂದರೆ ಪಕ್ಕಾ ಕೊಡ್ತಾರೆ ಗೈಸ್. ಯಾಕಂದರೆ ಅವ್ರಿಗೆ ಗೊತ್ತು, ಈ ಅಂಕಲ್ದಿರೋ, ಈ ತಾತಂದಿರೋ, ಸ್ವಲ್ಪ ಏಜ್ ಆಗಿರೋರನ್ನ ಕೇಳಿದ್ರೆ ಮುಖ ತಿರುಗಿಸ್ಕೊಂಡು ಹೋಗ್ಬಿಡ್ತಾರೆ. ನಮ್ಮಂಥ ಬಾಯ್ಸ್ ಅವ್ರನ್ನ ಕೇಳಿದ್ರೆ, ಎಂಗೇಜಲ್ಲಿರೋ ಹುಡುಗರನ್ನ ಅವ್ರು ಪಕ್ಕ ಕೊಡ್ತಾರೆ. ನನ್ನ ಅದೃಷ್ಟಕ್ಕೆ ನಾವು ಅಂಕಲ್ ಕೊಟ್ಟರು. ಸಿಗುತ್ತೆ, ಅದರಲ್ಲೇನಿಲ್ಲ, ಲಿಫ್ಟು ಸಿಗುತ್ತೆ. ಅಯ್ಯೋ, ಟ್ಯಾಕ್ಟ್ರನ್ನ ಕೇಳ್ಬೋದಿತ್ತಲ್ಲ. ಟ್ಯಾಕ್ಟ್ರು ಒಂದು ಒಳ್ಳೆ ಫೀಲ್ ಆಗಿರೋದು. ಟ್ಯಾಕ್ಟ್ರನ್ನ ಕೇಳ್ಬೋದಿತ್ತು. ಸೊ ಮಿಸ್ ಆಯ್ತು. ಅಲ್ಲೋಡಿ ಟ್ಯಾಕ್ಟ್ರು ಹೋಯ್ತೈತೆ. ಬ್ರೋ ಲಿಫ್ಟ್ ಸಿಗುತ್ತಾ ಬ್ರೋ? ಸಿಪ್ ಗಾಡಿ ಬರ್ತೈತೆ ಬ್ರೋ. ಲಿಫ್ಟು ಓಕೆ ಬ್ರೋ. ಕೊನೆಗೂ ನಿಲ್ಸಿದ್ರು ಬ್ರೋ. ಅಲ್ಲಿಂದ ಲೆಫ್ಟ್ ತಗೋತೀರಾ, ರೈಟ್ ತಗೋತೀರಾ? ಅಲ್ಲಿವರೆಗೂ ಬಿಟ್ಬಿಡಿ ಸಾಕು. ಸೊ ಫೈನಲಿ ನಾನು ಚಾಲೆಂಜ್ ಮಾಡ್ತಿದ್ದೆ ಬ್ರೋ, ನಮ್ಮೂರು ಯಡಿಯೂರು. ಸೊ ಯಡಿಯೂರ್ವರೆಗೂ ನಾನು ಲಿಫ್ಟ್ ಕೇಳ್ಕೊಂಡೆ ಹೋಗಬೇಕು. ಆ ಥರ ಯೂಟ್ಯೂಬಲ್ಲಿ ವೀಡಿಯೋ ಮಾಡ್ತೆ, ಅದಕ್ಕೋಸ್ಕರ ಲಿಫ್ಟ್ ಕೇಳಿ. ಓಕೆ ಬ್ರೋ, ಥ್ಯಾಂಕ್ ಯು ಬ್ರೋ. ಸೊ ಯಾರನ್ನಾರ ಕೇಳ್ಬೋದು, ಲಿಫ್ಟು ಕೊಡಲ್ಲ ಅಂತಾರೆ. ಬಟ್ ಅದು ಡೆಲಿವರಿ ಬಾಯ್ಸ್ನ ಕೇಳಿದ್ರೆ ಪಕ್ಕಾ ಕೊಡ್ತಾರೆ. ಹ್ಯಾಟ್ಸ್ ಆಫ್ ಡೆಲಿವರಿ ಬಾಯ್ಸ್ ನಿಮ್ಗೊಂದು. ಟ್ಯಾಂಕ್ ಚಿನ್ನ. ಬ್ರೋ ನಾ ಲಿಫ್ಟ್ ಕೇಳಿದೆ, ಬನ್ನಿ ಬ್ರೋ ನಾನು ಎಲ್ಲಿವರೆಗೂ ಹೋಗ್ತಿದ್ದೀನಿ ಅಲ್ಲಿವರೆಗೂ ಕೊಡ್ತೀನಿ ಅಂದರು. ಖುಷಿ ಆಯಿತು. ಸರ್ ಲಿಫ್ಟ್ ಸಿಗುತ್ತಾ? ಒಂದ್ಸಲಿ ಆಟೋದಲ್ಲಿ ಲಿಫ್ಟ್ ಕೇಳಬೇಕು ಅಂತ ಆಸೆ. ಆಟೋದವ್ರು ಕೊಡ್ತಾರಾ? ಪಾಪ ಅವರೇ ಬಾಡಿಗೆ ಹೇಳ್ದೆಲ್ಲ ಒದ್ದಾಡ್ತವ್ರೆ. ಇನ್ನು ನಾವು ಲಿಫ್ಟ್ ಕೇಳಿದ್ರೆ
ಸೊ ಇನ್ನು 95 ಕಿಲೋಮೀಟ್ರ್ ಟ್ರಾವೆಲ್ ಮಾಡ್ಬೇಕು ನಾನು ಸೀದಾ ನಮ್ಮ ಅತ್ತೆ ಮನೆಗೆ ಹೋಗಿ ಸೇರೋಕ್ಕೆ, ಅಂದರೆ ನಮ್ಮ ಊರಿಗೆ ಹೋಗಿ ಸೇರೋಕ್ಕೆ 95 ಕಿಲೋಮೀಟ್ರು. ಬರದೆ ಲಿಫ್ಟ್ ಸಿಗುತ್ತಾ? ಲಿಫ್ಟು ಸಾರಿ, ಎಲ್ಲಿವರೆಗೂ ಹೋಗ್ತಾ ಇದ್ದೀರಾ? ಎಲ್ಲಿವರೆಗೂ ಹೋಗ್ತಾ ಇದ್ದೀರಾ? ಅಲ್ಲಿವರೆಗೂ ಬಿಟ್ಬಿಡ್ತೀರಾ ಅಲ್ಲಿ? ನಾನು ಹೇಳಿದ್ನಲ್ಲ, ಹೆಲ್ಮೆಟ್ ಜೊತೆಗೆ ಇಟ್ಕೊಂಡು ಓಡಾಡ್ತಾ ಇರ್ತೀವಿ. ಪ್ರೆಸೆಂಟು ಚಾಲಹಳ್ಳಿ ಕ್ರಾಸಲ್ಲಿ ಇದ್ದೀನಿ. ನಿಮ್ಮ ಹೆಸರು ಬ್ರೋ? ಹಾಂ ಬ್ರೋ, ಹರೀಶ್. ಥ್ಯಾಂಕ್ ಯು ಬ್ರೋ. 10ನೇ ಮೈಲಿವರೆಗೂ ಬಿಟ್ಟಿದ್ದಾರೆ. ಇಲ್ಲಿಂದ ಲಿಫ್ಟ್ ಕೇಳ್ಕೊಂಡು ಬೇರೆ ಕಡೆ ಹೋಗಬೇಕು, ಮುಂದೆ ಹೋಗಬೇಕು. ಸೊ ನನ್ನ ಕಾಂಟೆಂಟ್ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಪರವಾಗಿಲ್ಲ. ಸೊ ನಿಮ್ಗೆ ಇಷ್ಟ ಆಗೋ ಥರ ಕಾಂಟೆಂಟ್ ಮಾಡಿದಾಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸದ್ಯಕ್ಕೆ ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್. ಬನ್ನಿ ಇವಾಗ ಲಿಫ್ಟ್ ಕೇಳ್ಕೊಂಡು ನೆಲಮಂಗ್ಲಾಗ ಹೋಗೋಣ. ಅದು ಸಿಂಹ ನೋಡ್ರಿ, ಸಿಂಹ. ಹಾಂ ಬ್ರದರ್, ಲಿಫ್ಟ್ ಸಿಗುತ್ತಾ ಬ್ರೋ? ಲಿಫ್ಟು ಓಕೆ. ಯಾಕೆ ಯಾರು ಲಿಫ್ಟ್ ಕೊಡ್ತಾ ಇಲ್ಲ, ಆದರೂ ಕೂಡ ಬಿಡೋದಿಲ್ಲ. ಲಿಫ್ಟು ತೊಗೊಂಡಾದ್ರೂ ಸರಿ, ಇಲ್ಲ ನಡ್ಕೊಂಡಾದ್ರೂ ಸರಿ, ಇಲ್ಲ ತಳ್ಕೊಂಡಾದ್ರೂ ಸರಿ, ಊರಿಗೆ ಹೋಗಬೇಕು. ಟಾಸ್ಕ್ನ ಕಂಪ್ಲೀಟ್ ಮಾಡಲೇಬೇಕು. ಈ ಉರಿಯೋ ಬಿಸಿಲಲ್ಲಿ ಬೇರೆ ಹೆವಿ ಶೆಕೆ. ಕಾರು ಏಯ್, ನಾನು ಸೀರಿಯಸ್ ಆಗಿ ಅವ್ರನ್ನ ಲಿಫ್ಟ್ ಕೇಳಿದೆ, ಇವ್ರು ನಿಲ್ಸ್ಬಿಟ್ಟಿದ್ದಾರೆ. ಸರ್ ಎಲ್ಲಿವರೆಗೂ ಹೋಗ್ತಾ ಇದ್ದೀರಾ? ನಾನು ನೆಲಮಂಗ್ಲವರೆಗೂ ಹೋಗ್ಬೇಕಿತ್ತು. ಸೊ ಅಲ್ಲಿವರೆಗೂ ಬಿಡಿ ಸರ್. ಕಾರಲ್ಲಿ ಲಿಫ್ಟ್, ಫೈನಲಿ ಕಾರಲ್ಲಿ ಲಿಫ್ಟ್ ಸಿಕ್ಬಿಟ್ಟಿದೆ. ಆ್ಯಕ್ಚುಲಿ ಒಂದು ಚಾಲೆಂಜ್ ವಿಡಿಯೋ ಮಾಡ್ತಿದ್ದೆ ಸರ್. ಓಕೆ. ಸೊ ಲಿಫ್ಟ್ ಕೇಳ್ಕೊಂಡೆ ನಾನು ನಮ್ಮೂರಿಗೆ ಹೋಗ್ಬೇಕು. ಹಾಂ, ಲಿಫ್ಟ್ ಕೇಳ್ಕೊಂಡೆ ಊರಿಗೆ ಹೋಗ್ಬೇಕಿತ್ತು. ನೀವು ಹೆಲ್ಮೆಟ್ ಟಿಕ್ ಮಾಡಿದ್ರಲ್ಲ, ಹಾಂ, ಮೋಸ್ಟ್ಲಿ ಎಲ್ಲ ಪೆಟ್ರೋಲ್ ಖಾಲಿ ಆಗೈತೆ. ಮುಂದೆ ಪೆಟ್ರೋಲ್ ಬಂಕ್ ಬರ್ಬೇಕು. ಏನ್ ಯೂಟ್ಯೂಬ್ ಚಾನಲ್ ನೇಮು? ಮಿಸ್ಟರ್ ವರ್ಧನ್. ಓಕೆ, ಮಿಸ್ಟರ್ ವರ್ಧನ್. ಹಾಂ, ಯಾವ ಊರು ನಿಮ್ದು? ನಮ್ಮದು ಯಡಿಯೂರು ಸರ್. ನಿಮ್ಮ ಹೆಸರು ಸರ್? ನನ್ನ ಹೆಸರು ಕಿರಣ್ ಅಂತ, ಕಿರಣ್ ರಾಜ್. ಕಿರಣ್ ರಾಜ್. ಥ್ಯಾಂಕ್ ಯು ಸರ್. ಹೋಗ್ತಾ ಹೋಗ್ತಾ ಒಳ್ಳೆ ಚೆನ್ನಾಗಿ ಸಬ್ಸ್ಕ್ರೈಬರ್ಸ್ ಆಗಲಿ. ಇವಾಗ ಎಷ್ಟಿದ್ದಾರೆ? ಪ್ರೆಸೆಂಟ್ ನಂದು 100 ಸಬ್ಸ್ಕ್ರೈಬರ್ಸ್. ಹೋಗ್ತಾ ಹೋಗ್ತಾ 1000 ಆಗ್ತಾರೆ. 1000 100ಕ್ಕೆ 1 ಮಿಲಿಯನ್ ಆಗ್ತಾರೆ. ತುಂಬ ಥ್ಯಾಂಕ್ ಯು ಸೋ ಮಚ್. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ನಮ್ಮ ಚಾನಲು ಮಿಸ್ಟರ್ ವರ್ಧನ್ ಅಂತ ಇದೆ, ಸಬ್ಸ್ಕ್ರೈಬ್ ಮಾಡ್ಕೊಂಡು. ಮಿಸ್ಟರ್ ವರ್ಧನ್ ಅಂತ ಬರುತ್ತೆ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಸರ್. ಸೊ ಆ್ಯಕ್ಚುಲಿ ಬ್ರೋ, ನಮಗೆ ಕಾರಲ್ಲಿ ಲಿಫ್ಟ್ ಕೊಟ್ಟರು, ನಾನು ಹಾಕಿದ್ದು ಗಾಡಿಗೆ. ಸೊ ಇವ್ರೇನು ಅಂದ್ಕೊಂಡಿದ್ದಾರೆ, ನನ್ನ ಹೆಲ್ಮೆಟ್ನ ನೋಡಿಬಿಟ್ಟು ಸೊ ಪೆಟ್ರೋಲ್ ಇಲ್ವೇನೋ, ಮುಂದೆ ಪೆಟ್ರೋಲ್ ಬಂಕಲ್ಲಿ ನಿಲ್ಸೋಣ ಅಂತ ಅಂದ್ಕೊಂಡಿದ್ದಾರೆ. ಸೊ ಹೆಂಗಿದ್ರು ಈ ಥರ ಚಾಲೆಂಜ್ ಮಾಡ್ತೀನಿ ಅಂತ ಗೊತ್ತಾಗಿ ಸೊ ಇಲ್ಲಿಗೆ ತಂದುಬಿಟ್ರು. ಇದೆಲ್ಲಿದು ಗೊತ್ತಿಲ್ಲ ಹೆಸರು, ಯಾಕೆಂದರೆ ನಾನು 3 ಸೈಡ್ ಜಾಸ್ತಿ ಹೋಗೋದಿಲ್ಲ. ನಾನು ನಿಜವಾಗ್ಲೂ ಹೇಳಬೇಕು ಅಂದರೆ ಮನೆ ಬಿಟ್ಟು ಆಚೆ ಬಂದೋನೇ ಅಲ್ಲ. ನಾನು ಸೀರಿಯಸ್ಸಾಗಿ ಮನೆ ಬಿಟ್ಟು ಇಲ್ಲೂ ಆಚೆ ಬಂದೋನೇ ಅಲ್ಲ. ನಾನು ಹಳೆ ಯೂಟ್ಯೂಬ್ ಚಾನಲು ಅಷ್ಟೇ, ಮನೇಲಿ ವಾಯ್ಸ್ ಓವರ್ ಕೊಟ್ಕೊಂಡು ಮನೇಲೇ ಇರ್ತಿದ್ದೆ. ಸೊ ಫಸ್ಟ್ ಟೈಮ್ ಈ ಚಾನಲ್ ಓಪನ್ ಮಾಡಿರೋದ್ರಿಂದ ಹೊರಗಡೆ ತಿರುಗಾಡ್ತಾ ಇದ್ದೀನಿ. ಇವಾಗ ಎಲ್ಲ ಪರಿಚಯ ಆಗ್ತಾಯಿದೆ, ಪ್ರಪಂಚ ಪರಿಚಯ ಆಗ್ತಾಯಿದೆ. ಸೊ ನೀವು ಕೂಡ ಅಷ್ಟೇ, ಜಾಸ್ತಿ ಮನೇಲಿ ಇರಬೇಡಿ, ಹೊರಗಡೆ ಬನ್ನಿ, ಜನರು ಪರಿಚಯ ಆಗುತ್ತೆ, ನೀವು ಪರಿಚಯ ಮಾಡ್ಕೊಳ್ರಿ. ಕಿರಣ್ ಬ್ರೋ ತುಂಬ ಚೆನ್ನಾಗೇ ಮಾತಾಡಿದ್ರು. ಸೊ ಒಂದಲ್ಲ ಒಂದಿನ ಬೆಳೀತೀರಾ, ಅವೆಲ್ಲ ತುಂಬಾ ಖುಷಿ ಕೊಡುತ್ತೆ ಮನಸ್ಸಿಗೆ. ಸೊ ಇವಾಗ ಏನೋ ಪ್ರೆಸೆಂಟು ನನ್ನ ಹತ್ರ 100 ಸಬ್ಸ್ಕ್ರೈಬ್ ಇರ್ಬೋದು, ಅದು ಒಂದಿನ 1000 ಆಗುತ್ತೆ, 1000 ಲಕ್ಷ ಆಗುತ್ತೆ, ಲಕ್ಷ ಕೋಟಿ ಆಗ್ಬೋದು. ಹೇಳೋಕ್ಕಾಗಲ್ಲ ಯಾರ ಲೈಫ್ ಹೆಂಗಿರುತ್ತೆ ಅಂತ. ಸೊ ನನ್ನ ಕಡೆಯಿಂದ ನಾನು ಬೆಸ್ಟ್ ಕೊಡ್ತೀನಿ. ನಿಜವಾಗ್ಲೂ ಹೇಳಬೇಕು ಅಂದರೆ ಒಳ್ಳೆ ಕಂಟೆಂಟ್ ಇದ್ದರೆ ನಮ್ಮ ಜನ ನೋಡ್ತಾರೆ, ನಮಗೆ ಸಪೋರ್ಟ್ ಮಾಡ್ತಾರೆ. ನಾನು ಕೂಡ ಆದಷ್ಟು ಟ್ರೈ ಮಾಡ್ತೀನಿ, ನನ್ನ ಕಡೆಯಿಂದ ಎಷ್ಟು ಬೆಸ್ಟ್ ಆಗುತ್ತೋ ಅಷ್ಟು ನಾನು ಕೊಡ್ತೀನಿ. ಇಲ್ಲಿಂದ ಈಗ ನಾನು ನೆಲಮಂಗ್ಲವರೆಗೂ ಇನ್ನೊಂದು ಗಾಡಿ ಇಟ್ಕೊಬೇಕು. ಒನ್ಸ್ ಅಗೇನ್ ಥ್ಯಾಂಕ್ಸ್ ಕಿರಣ್ ಬ್ರೋ, ಒಳ್ಳೆ ಮೋಟಿವೇಶನ್ ಕೊಟ್ಟರು. ಸೊ ಬನ್ನಿ ಇವಾಗ ಬೇರೆ ಗಾಡಿನ ಲಿಫ್ಟ್ ಕೇಳೋಣ. ಒಂದ್ಸಲಿ ಟೆಂಪೋದಲ್ಲಿ ಒಂದ್ಸಲಿ ಟ್ರೈ ಮಾಡಬೇಕು. ಟೆಂಪೋನ ಒಂದ್ಸಲಿ ಕೇಳೋಣ, ಕೊಟ್ಟರೆ ತೊಗೊಳ್ಳೋಣ. ಸದ್ಯಕ್ಕಲ್ಲಿ ಒಂದು ಕಬ್ಬಿನ ಜ್ಯೂಸ್ ಇದೆ, ಒಂದು ಕಬ್ನಲ್ಲಿ ಕುಡ್ಕೊಂಡು ಹೋಗೋಣ ಮುಂದಕ್ಕೆ. ನೋಡ್ರಿ ನಮ್ಮ ಬಾಸ್ ಇಲ್ಲಿದ್ದಾರೆ. ಜೈ ಆಂಜನೇಯ. ಇಲ್ಲಿದ್ದಾನೆ, ಕೈ ಮುಕ್ಕೊಂಬಿಡೋಣ. ಹಾಗೆ ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಒಳ್ಳೇದು ಮಾಡಲಿ. ಅಂಕಲ್ ಸ್ವಲ್ಪ ಲಿಫ್ಟ್ ಕೊಡ್ತೀರಾ? ಬ್ರದರ್ ಸ್ವಲ್ಪ ಹಾಂ, ಓಕೆ ಬ್ರೋ. ಸೂರ್ಯ ಬೇರೆ ಹೆವಿ ಸುಡ್ತಾವನೆ, ಯಾರೋ ಕೊಡ್ತಾ ಇಲ್ಲ. ನಡ್ಕೊಂಡೆ ನೆಲಮಂಗ್ಲು ಕೊಂಡೋಗ್ಬಿಡ್ತೀನೋ ಏನೋ ಗೊತ್ತಿಲ್ಲ. ಯಾರು ಲಿಫ್ಟ್ ಸಿಗುತ್ತಾ ಬ್ರದರ್? ಅಣ್ಣ ಲಿಫ್ಟ್ ಕೊಡ್ತೀರಾ?
ಲಿಫ್ಟ್ ಕೊಡ್ತೀರಾ ಮುಂದೆವರೆಗೂ? ಲಿಫ್ಟ್ ಕೊಡ್ತೀರಾ ಅಂತ ಕೇಳಿದ್ದು. ಬಾಡಿಗೆ ಕೊಟ್ರೆ ಲಿಫ್ಟ್ ಕೊಡ್ತೀವಿ. ಅದು ಒಂದು ಚಾಲೆಂಜ್ ವಿಡಿಯೋ ಮಾಡ್ತಿದ್ದೆ ನಾನು, ಒಂದು ವಿಡಿಯೋ ಮಾಡ್ತಿದ್ದೆ ಯೂಟ್ಯೂಬ್ಗೆ. ಲಿಫ್ಟ್ಗಳ ಕಡೆ ನಾನು ನಮ್ಮ ಊರವರೆಗೂ ಹೋಗ್ಬೇಕು, ಅದಕ್ಕೋಸ್ಕರ ಎಲ್ಲ ಗಾಡಿವರೆಗೂ ಕೇಳ್ತಿದ್ದೆ. ಬಾಡಿಗೆ ಹಾಂ ಓಕೆ, ಪರವಾಗಿಲ್ಲ ಅಣ್ಣ. ನಾನು ಹೇಳಿವಾ ಅವ್ರು ಬಾಡಿಗೆ ಅನ್ಕೊಂಬಿಟ್ಟಿದ್ದಾರೆ. ನಾನು ಫ್ರೀಯಾಗಿ ಬಿಡ್ತೀರಾ ಅಂತ ಕೇಳಿದ್ನ. ನೋಡ್ಬೇಕಿತ್ತು ಅವ್ರ ರಿಯಾಕ್ಷನ್. ಆಟೋದವ್ರು ಕೊಡಲ್ಲ ಗೈಸ್, ಹೇಳಿಲ್ವಾ? ಅವ್ರಿಗೆ ಪಾಪ ಬಾಡಿಗೆ ಹೇಳ್ದಲ್ಲ ಒತ್ತಾಡ್ತಾವ್ರೆ. ಏನ ಲಿಫ್ಟ್ ಕೊಡು ಅಂದರೆ ಕೊನೆಗೆ ಆಟೋದವ್ರನ್ನ ಕೇಳ್ದೆ ಕೊಡಲಿಲ್ಲ. ಬನ್ನಿ ಬೇರೆ ಗಾಡಿ ಟ್ರೈ ಮಾಡೋಣ. ಬ್ರೋ ಲಿಫ್ಟ್ ಸಿಗುತ್ತಾ ಬ್ರೋ? ಲಿಫ್ಟ್ ಮುಂದೆ. ಓ R15. ಬ್ರೋ ಎಲ್ಲಿವರೆಗೂ ಹೋಗ್ತೀರಾ ಬ್ರೋ? ಮಂಡ್ಯಗಪ್ಪ. ಮುಂದೆವರೆಗೂ ಬಿಡ್ತೀರಾ? ಥ್ಯಾಂಕ್ ಯು ಬ್ರೋ. ನಿಮ್ಮ ಹೆಸರು ಬ್ರೋ? ರಾಜು ಬ್ರೋ. ರಾಜು ಬ್ರೋ, ಥ್ಯಾಂಕ್ ಯು ಬ್ರೋ. ಥ್ಯಾಂಕ್ ಯು ರಾಜು ಬ್ರೋ. ಬನ್ನಿ ನೆಕ್ಸ್ಟ್ ಗಾಡಿ ಹಿಡಿಯೋಣ. ಬ್ರೋ ಎಲ್ಲಿವರೆಗೂ ಹೋಗ್ತೀಯಾ ಬ್ರೋ? ಮುಂದೆನಾ? ಅಲ್ಲಿವರೆಗೂ ಬಿಡ್ತೀಯಾ? ನಾನು ನೆಲಮಂಗಲ ಸ್ಟ್ರೀಟ್, ಸೊ ಇಲ್ಲೇ ಸೈಡ್. ಓಕೆ ಬ್ರೋ, ಥ್ಯಾಂಕ್ ಯು. ಸೊ ಗಾಯ್ಸ್, ಈಗ ನೆಲಮಂಗಲದಲ್ಲಿದ್ದೀನಿ. ಇನ್ನು ಒಂದೇ ಒಂದು ಗಾಡಿ ಹಿಡ್ಕೊಂಡ್ರೆ ಸಾಕು. ಈಗ ಇಲ್ಲಿಂದ ನೋಡ್ಬೇಕು ಒಂದು ಗಾಡಿನ ಇನ್ನೂ ಎಷ್ಟು ಗಾಡಿ ಆಗುತ್ತೆ ಅಂತ ಟ್ರೈ ಮಾಡೋಣ. ಒಂದ್ಸಲಿ ಟ್ಯಾಕ್ಟ್ರಲ್ಲಿ ಕೇಳ್ಬೇಕು ಗುರು. ಟ್ಯಾಕ್ಟ್ರು ಎಲ್ಲರೂ ಸಿಕ್ಕಿ ತಡೀರಿ, ಟ್ಯಾಕ್ಟ್ರಲ್ಲಿ ಪಕ್ಕ ಕೇಳ್ತೀನಿ. ನನ್ನ ತಲೆಗೆ ಇನ್ನೊಂದು ಬಂತು, ನಮ್ಮ ಕ್ಯಾಮ್ರಾಮ್ಯಾನು ಕೂಡ ಹಾಕೊಂಬಿಟ್ಟು ಗೈಸ್ ಎಲ್ಲರೂ ಲಾಂಗ್ ಹಾಕ್ಬಿಡ್ಬೇಕು. ಈ ಥರ ತುಂಬ ದೂರ ಲಿಫ್ಟ್ ಕಳ್ಕೊಂಡೆ ಹೋಗ್ಬೇಕು. ಅವ್ನು ಫಸ್ಟ್ ಹೋಗ್ತಾನೆ, ನಾನು ಫಸ್ಟ್ ಹೋಗ್ತೀನ. ಈ ಥರ ಲಾಂಗ್ ಅಲ್ಲಿ ಹಾಕೊಂಬಿಟ್ರೆ ಒಂಥರ ಎಟ್ ಎ ಟೈಮ್ ಚೆನ್ನಾಗಿರುತ್ತೆ. ಅದನ್ನು ಅಣ್ಣ ಲಿಫ್ಟ್ ಸಿಗುತ್ತಾ ಮುಂದೆವರೆಗೂ? ಬ್ರದರ್ ಲಿಫ್ಟ್ ಸಿಗುತ್ತಾ ಬ್ರೋ? ಲಿಫ್ಟು ಬ್ರೋ, ಮಂಗಳೂರಿಗೆ ಪ್ಲ್ಯಾನ್ ಹಾಕಬೇಕು ಗೈಸ್. ನಮ್ಮ ಕ್ಯಾಮ್ರಾಮ್ಯಾನ ಕರ್ಕೊಂಡು 121 ಕಿಲೋಮೀಟ್ರು ಸೀದಾ ಲಿಫ್ಟ್ ಕೇಳ್ಕೊಂಡು ಹೋಗ್ಬೇಕು. ಅವ್ನು ಬಿಡಿ, ನಮ್ಮ ಕ್ಯಾಮ್ರಾಮ್ಯಾನ್ ಇದ್ದಾನಲ್ಲ ಇಂಟ್ರೋವರ್ಟ್ ಅಲ್ಲ, ಅವನು ಎಕ್ಸ್ಟ್ರಾ ಒಟ್ಟು ಯಾರನ್ನು ಬೇಕಾದ್ರೂ ಕೇಳ್ಬಿಡ್ತಾನೆ ತಿಕ್ಲು ನನ್ನ ಮಗ. ಅವನಿಗೇನು ನಾಚಿಕೆ ಅನ್ನೋದಿಲ್ಲ. ನೋಡಿರ್ಬೇಕಾದ್ರೆ ಇದನ್ನು ಕೇಳು ಅಂದರೆ ಇವಾಗ ಅವ್ನು ಇದ್ದಿದ್ರೆ ಅಣ್ಣ ಲಿಫ್ಟ್ ಕೊಡ್ತೀರಾ, ಬೇಕಾದ್ರೆ ನಾನೇ ಡ್ರೈವ್ ಮಾಡ್ಕೊಂಡು ಹೋಗ್ಬಿಡ್ತೀನಿ ನಾನು. ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಪಕ್ವತ್ನ ನೋಡಿದ್ರೆ ಸರು ನಾಷ್ಟ ಮಾಡಬೇಕು. ಅಂಥ ಎಕ್ಸ್ಟ್ರೋವರ್ಟ್ ನನ್ನ ಮಗ ನಮ್ಮ ಕ್ಯಾಮ್ರಾಮ್ಯಾನು. ನೋಡೋಕೆ ಮಾತ್ರ ಸಾಧು ಥರ ಅವನೇ. ಕ್ಯಾಮ್ರಾ ತುಂಬ ಶೇಕ್ ಆಗುತ್ತೆ, ಯಾಕೆಂದರೆ ಟ್ರೈಪಾಡ್ ತಂದಿಲ್ಲ. ಆ ಟ್ರೈಪಾಡ್ ನೋಡಿದ್ರೆ ಒಂದು ಮಾರುತ್ತ ಐತೆ, ಅದನ್ನು ಹಿಡ್ಕೊಂಡು ಹೋಗೋಕ್ಕಾಗೋದಿಲ್ಲ. ಆದರೂ ಕ್ಯಾಮ್ರಾ ಸ್ವಲ್ಪ ಶೇಕ್ ಆಗುತ್ತೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಬನ್ನಿ ಕೇಳೋಣ. ಚಾಪೆ ಹಣ್ಣನ್ನು ಕೇಳಿದರೆ ಏನು ಚಾಪೆ ಮೇಲೆ ಕೂತ್ಕೊತೀನಪ್ಪ ಅಂದಿರೋನು. ನೀವು ಎಲ್ಲಿವರೆಗೂ ಹೋಗ್ತೀರಾ ಅಲ್ಲಿವರೆಗೂ ಅಷ್ಟೇ. ಹಾಂ ಪರವಾಗಿಲ್ಲ, ಅಲ್ಲಿವರೆಗೂ ಬಿಡ್ರಿ ಅಷ್ಟೇ. ನಾನು ಯಡಿಯೂರ್ಗೆ ಹೋಗ್ಬೇಕು. ನಿಮ್ಮ ಹೆಸರಣ್ಣ? ಸರಿ, ನವೀನ್. ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು ಸೊ ಮಚ್. ನವೀನ್ ಅಣ್ಣ ಇಲ್ಲಿವರೆಗೂ ಬಿಟ್ಟು ಕೊಟ್ಟಿದ್ದಾರೆ. ನಮ್ಮ ಮುಂದಕ್ಕೆ ಇನ್ನೊಂದು ಹಿಡ್ಕೊಂಡು ಸೀದಾ ಓಡು. ಎಲ್ಲೆಲ್ಲೂ ಡೆಲಿವರಿ ಬಾಯ್ಸ್, ಎಲ್ಲೆಲ್ಲೂ ಡೆಲಿವರಿ ಬಾಯ್ಸ್. ಸೊ ಟೋಲ್ ಹತ್ರ ಗಾಡಿಗಳು ಸ್ಲೋ ಆಗ್ತವೆ. ಟೆಂಪೋ ಕಾಡ ಕೊಟ್ಟರೆ ಕೊಡ್ತಾರೆ, ಇಲ್ಲಾಂದ್ರೆ ಇಲ್ಲ. ಅದರಲ್ಲಿ ಏನಂತೆ ಅಣ್ಣ ಲಿಫ್ಟ್ ಕೊಡ್ತೀರಾ ಮುಂದೆವರೆಗೂ? ಹಾಂ ಇಲ್ವಾ? ಥ್ಯಾಂಕ್ ಯು ಅಣ್ಣ. ಬ್ರದರ್ ಲಿಫ್ಟ್ ಕೊಡ್ತೀರಾ ಬ್ರದರ್? ಟೋಲ್ ಬಿಟ್ಟು ಮುಂದೆನೇ ಬಂದುಬಿಟ್ಟಿದ್ದೀನಿ, ಆದರೂ ಕೂಡ ಇನ್ನೂ ಒಂದು ಲಿಫ್ಟ್ ಸಿಕ್ಕಿಲ್ಲ. ಹಾಂ ಫೋಟೋ ಅಲ್ಲ, ನಾನು ಯೂಟ್ಯೂಬಿಗೆ ವಿಡಿಯೋ ಮಾಡ್ತಿದ್ದೆ. ವಿಡಿಯೋ ಅದು ನಿಮ್ಮ ಫೋಟೋ ಅಲ್ಲ ಅಣ್ಣ, ಅದು ವಿಡಿಯೋ, ಅದು ಚಾಲೆಂಜ್ ವಿಡಿಯೋ ಮಾಡ್ತಿದ್ದೆ. ಸೊ ಈ ಥರ ಲಿಫ್ಟ್ ಕೇಳ್ಕೊಂಡು ಹೋಗೋ ಒಂದು ಚಾಲೆಂಜ್ ವಿಡಿಯೋ ಎಲ್ಲ ಗಾಡಿಲೂ ಟ್ರೈ ಮಾಡ್ತಿದ್ದೆ. ಸೊ ನೀವು ಕೊಡ್ತೀರಾ ಅಂತ ಅಂದ್ಕೊಂಡೆ, ಸೊ ಅದಕ್ಕೋಸ್ಕರ ಕೇಳಿದೆ. ನಾನು ಯಡಿಯೂರ್ಗೆ ಹೋಗೋದು. ಹಾಂ ಪರವಾಗಿಲ್ಲ ಹೋಗು. ಸೊ ಅಲ್ಲಿ ಗಾಡಿನ ಲಿಫ್ಟ್ ಕೇಳಿದ್ನಲ್ಲ, ಅದಕ್ಕೋಸ್ಕರ ನನ್ನ ಫೋಟೋ ಯಾಕೆ ಇಟ್ಕೊಂಡು ಅಂತ ಕೇಳ್ತವನೆ. ಏನು ನಿಮ್ಮ ಫೋಟೋ ಇಟ್ಕೊಂಡೇನು ಇದು ಮಾಡೋಣ, ತುಂಬ ದೂರ ಬಂದ್ಬಿಟ್ಟಿದ್ದೀನಿ, ಯಾರು ಲಿಫ್ಟ್ ಸಿಗ್ತಾಯಿಲ್ಲ. ಒಂದು ಕಡೆ ಲಿಫ್ಟ್ ಕೇಳೋದು ಕಷ್ಟನೂ ಐತೆ, ಇನ್ನೊಂದು ಕಡೆ ಈಸಿನೂ ಐತೆ. ಸೊ ಏನು ಮಾಡೋಕ್ಕಾಗಲ್ಲ, ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೋದು. ಕೆಲವ್ರು ಕೊಡ್ತಾರೆ, ಕೆಲವ್ರು ಕೊಡೋದಿಲ್ಲ. ಶೆಕೆ ಬೇರೆ ಹೆವಿ ಕಿತ್ಕೋತೈತೆ. ಬ್ರೋ ಲಿಫ್ಟ್ ಸಿಗುತ್ತಾ ಬ್ರದರ್ ಲಿಫ್ಟ್ ಸಿಗುತ್ತಾ ಬ್ರದರ್? ಸಿಗುತ್ತಾ ಮುಂದೆವರೆಗೂ? ಫೈನಲಿ ಒಬ್ರು ನಿಲ್ಲಿಸ್ಬಿಟ್ರು. ಟ್ರೈ ಮಾಡೋಣ. ಅಣ್ಣ ಎಲ್ಲಿವರೆಗೂ ಹೋಗ್ತೀರಣ್ಣ? ಹಾಂ ನಾನು ಯಡಿಯೂರ್ಗೆ ಹೋಗ್ಬೇಕು. ನೀವು ಎಲ್ಲಿವರೆಗೂ ಹೋಗ್ತೀರಾ ಅಲ್ಲಿವರೆಗೂ ಹೋಗ್ತೀವಿ.
ಓಕೆ ಸರ್, ಥ್ಯಾಂಕ್ ಯು. ನಿಮ್ಮ ಹೆಸರು? ಸಾಗರ್ ಅಂತ. ಸೊ ಥ್ಯಾಂಕ್ ಯು ಸರ್, ತುಂಬ ದೂರದಿಂದ ಕರ್ಕೊಂಡ್ಬಂದಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಫೈನಲಿ ಯಡೂರು ರೀಚ್ ಆಗಿದ್ದೀನಿ. ಇಲ್ಲಿಂದ ನಾನು ಸೀದಾ ನಮ್ಮೂರು ಮಲ್ಲೂರಿಗೆ ಹೋಗಬೇಕು. ಸೊ ಇದು ಮನೆಯವ್ರಿಗೆ, ನಮ್ಮ ಅಜ್ಜಿಗೆ ಎಲ್ಲಾಡ್ಕೆ ತಗೋತಾ ಇದ್ದೀನಿ. ಸಿಕ್ಕಾಪಟ್ಟೆ ಹೊಟ್ಟೆ ಹಸಿದೈತೆ ಮಧ್ಯಾಹ್ನ. ಸೊ ಅದೇ ಮಟಬಾಸ್ ತಿನ್ನೋಕೆ ಬಂದಿದ್ದೀನಿ. ಇದನ್ನು ತಿನ್ಕೊಂಡು ಸೀದಾ ಮತ್ತೆ ಲಿಫ್ಟ್ ಕೇಳ್ಕೊಂಡು ಸೀದಾ ಊರಿಗೆ. ಈಗ ಇಲ್ಲಿಂದ ಮಲ್ಲೂರಿಗೆ ಹೋಗಬೇಕು. ಮಲ್ಲೂರು ಇಲ್ಲಿಂದ 15 ಕಿಲೋಮೀಟ್ರು. 15 ಕಿಲೋಮೀಟ್ರ್ ಇಲ್ಲಿ ಯಾರನ್ನಾರು ಹಿಡಿಬೇಕೀಗ. ಸೊ ಅವರಿಗೆ ಸ್ವಲ್ಪ ಸ್ನ್ಯಾಕ್ಸ್ ತೊಗೊಂಡಿದ್ದೀನಿ, ನಮ್ಮ ಅತ್ತೆ ಮನೆಯವ್ರಿಗೆ. ಇಲ್ಲಿಂದ ಯಾರು ಕೊಟ್ಬಿಡ್ತಾರೆ ಗೈಸ್, ಯಾಕೆಂದರೆ ಊರವ್ರ ಕಡೆ ಇದೆಲ್ಲೇ ಹೋಗ್ತಿದ್ರೆ ಕೊಟ್ಬಿಡ್ತಾರೆ. ಬನ್ನಿ ಕೇಳೋಣ. ಕರೆಕ್ಟಾಗಿ 2 ಗಂಟೆಗೆ ಬಂದಿದ್ದೀನಿ ಯಡಿಯೂರಿಗೆ. 10:30 ಬಿಟ್ಟವನು, 2 ಗಂಟೆಗೆ ಬಂದಿದ್ದೀನಿ. ಅಣ್ಣ ಡ್ರಾಪ್ ಸಿಗುತ್ತಾ ಮುಂದೆವರೆಗೂ? ಮಧ್ಯಾಹ್ನ ಬೇರೆ ಹೆವಿ ಬಿಸಿಲು, ಇಲ್ಲೂ ಟ್ಯಾನಾಗಿ ಹೋಗ್ಬಿಟ್ಟಿದ್ದೀನಿ. ಮೊದಲೇ ನಾನು ಇರೋದು ಕರ್ಗೆ, ಈ ಉರಿ ಬಿಸಿಲಲ್ಲಿ ಹಿಂಗೆ ತಿರುಗ್ತಾ ಇದ್ದೀನಿ. ಹಾಂ, ಸಾಧಕ್ಕೆ ಹೋಗಿ ಒಂದು ಡೈಲಿ ಆಗೈತಲ್ಲ, ಹಂಗಾಗ್ಬಿಡ್ತೀನಿ. ಆಮೇಲೆ ಹಂದಿನ ತಂದೂರ್ ಬಾಂಡ್ಲಿಗೆ ಹಾಕಿ ಸುಟ್ಟು ಎತ್ತಿದ್ದಂಗೆ ಅವನೇ. ಅಣ್ಣ ಲಿಫ್ಟ್ ಕೊಡ್ತೀರಣ್ಣ ಮುಂದೆವರೆಗೂ? ಆದರೂ ನನ್ನ ಯಡಿಯೂರಿಗೆ ಕರ್ಕೊಂಬಂದ್ರಲ್ಲ ಅವನ್ನ, ಅದು ಫುಲ್ ಖುಷಿ. ಯಾಕೆಂದರೆ ಹತ್ತತ್ರ 45 ಕಿಲೋಮೀಟ್ರ್ ಕರ್ಕೊಂಬಂದಿರೋದು ನನ್ನ. ಊಟ ಆಯ್ತಣ್ಣ? ಹಾಂ, ಗಾಡಿ ಸಿಂಗಲ್ ಗಾಡಿ ಬರ್ತದೆ, ಆಟೋ ಬರ್ತೈತೆ. ಆಟೋಗಳು ಇಲ್ಲಿ ಮೊದಲೇ ಯಪ್ಪ ನಮ್ಮೂರಲ್ಲಂತೂ ಆಟೋಗಳು ಕೇಳೋಕ್ಕೆ ಆಗಲ್ಲ. ಒಂದು ಪಕ್ಷ ನಡ್ಕೊಂಡೇ ಹೊಂಟೋಗ್ಬಿಡ್ಬೋದು. ಯಾವ್ದಾರು ಹುಡುಗರು ಬರಬೇಕು ನನ್ನ ಪಾಲಿಗೆ. ಅಣ್ಣ ಡ್ರಾಪ್ ಮಾಡ್ತೀರಾ ಮನೆಯವ್ರಿಗೂ? ಹಾಂ ಸರಿ ಅಣ್ಣ. ಚಾಲೆಂಜು ನಮ್ಮ ಅತ್ತೆ ಮನೆಗೆ ಹೋದ್ಮೇಲೆ ಕಂಪ್ಲೀಟ್ ಆಗುತ್ತೆ. ಅಣ್ಣ ಲಿಫ್ಟ್ ಕೊಡ್ತೀರಾ ಮನೆಯವ್ರಿಗೂ? ನೀವು ಎಲ್ಲಿವರೆಗೂ ಹೋಗ್ತೀರಾ ಅಲ್ಲಿವರೆಗೂ ಕೊಡಿ ಸರ್. ಎಲ್ಲಿವರೆಗೂ ಹೋಗ್ತೀರಾ ಅಲ್ಲಿ ಕೊಡಿ. ನಾನು ಬೆಂಗಳೂರಿಂದ ಇದೇ ಥರ ಫ್ರೀಯಾಗಿ ಕೇಳ್ಕೊಂಡೇ ಬರ್ತಾಯಿದ್ದೀನಿ. ಚಾಲೆಂಜು ನಂದು ಯೂಟ್ಯೂಬ್ ಚಾನಲ್ ಇದೆ, ಅದಕ್ಕೆ ವೀಡಿಯೋ ಮಾಡ್ತೀನಿ. ತುಂಬ ಥ್ಯಾಂಕ್ಸ್ ಅಣ್ಣ. ಇಲ್ಲ ನಾನು ಕೊಡ್ಕೊಂಬಂತೆ. ಥ್ಯಾಂಕ್ಸ್ ಅಣ್ಣ. ಹಾಂ, ಸೊ ನಮ್ಮ ಇಲ್ಲಿವರೆಗೆ ಡ್ರಾಪ್ ಮಾಡಿ ಹೋಗಿದ್ದಾರೆ, ಖುಷಿ ಆಯಿತು. ಪರವಾಗಿಲ್ಲ, ಚೆನ್ನಾಗಿ ಮಾತಾಡ್ಸಿದ್ರು. ಊಟ ಮಾಡ್ತೀರಾ ಬ್ರೋ ಅಲ್ಲಿ? ಅಲ್ಲಿ ಊಟ ಆಗ್ತಿದ್ರಲ್ಲ, ಊಟ ಮಾಡಂಗಿದ್ರೆ ಮಾಡಿ. ಚೆನ್ನಾಗಿ ಮಾತಾಡ್ಸಿದ್ರು. ಇನ್ನ ಬೇರೆ ಅಣ್ಣ ಲಿಫ್ಟ್ ಕೊಡ್ತೀಯಾ? ಓಲಾ ಕಡೆಗೆ ಓಲಾ ಬೇಕು ಅಂತ ಬಂದದಲ್ಲ, ದಾರಿ ತಪ್ಪಿ ಬಂದದ್ದು. ಓಲಾ ನನಗೇನು ಬಾ ಹಿಂದೆ ಮಲ್ಲೂರಿಗೆ ಕರ್ಕೊಂಡೋಗಿ ಅನ್ನ ಹಾಕ್ತೀನಿ. ಓ ಡ್ರೈವಿಂಗ್ ಕಲಿತವ್ರೆ ಇವರು, ಡ್ರೈವಿಂಗ್ ಕಲಿಸ್ತವ್ರೆ. ಅವ್ರು ನೋಡಿದ್ರೆ ಅಲ್ಲಿಗೆ ನುಗ್ಗಿಸ್ತವ್ರೆ ಸೀದಾ. ಯಪ್ಪ ಹುಷಾರ್ ಕಣಪ್ಪ, ಮೊದಲು ಒಳಗಡೆ ಕೂತಿರೋದು ಹೆಣ್ಮಗು. ನೋಡಿ ವ್ಯೂ ಹೆಂಗಿದೆ. ಅದು ಸಾಯಂಕಾಲ ಹೊತ್ತಿದ್ರೆ ಚೆನ್ನಾಗಿರುತ್ತೆ. ಹುಡುಗ ಪಕ್ಕ ಕೊಡ್ತಾನೆ ಇಲ್ವಾ ಗೈಸ್? ಕೊಡ್ತಾನೆ ಇಲ್ವಾ? ಪಕ್ಕ ಕೊಡ್ತಾನೆ ಅಂದ್ಕೊಂಡಿದ್ದೀನಿ. ಬ್ರೋ ಡ್ರಾಪ್ ಮಾಡಿಬಿಡಿ ಸ್ವಲ್ಪ. ನಾನು ಹೇಳಿಲ್ವಾ ಪಕ್ಕ ಕೊಡ್ತೇನೆ. ನೀವು ಎಲ್ಲಿವರೆಗೂ ಹೋಗ್ತೀರಾ? ಅಲ್ಲಿವರೆಗೂ. ನಿಮ್ಮ ಹೆಸರು ಬ್ರೋ? ಹರ್ಷ. ಥ್ಯಾಂಕ್ ಯು ಬ್ರೋ. ಡ್ರಾಪ್ ಮಾಡ್ತಾನೆ ಇಲ್ಲಿ. ಅಣ್ಣ ಲಿಫ್ಟ್ ಕೊಡ್ತೀರಾ ಮುಂದೆವರೆಗೂ? ಸೂರ್ಯ, ಮಿಸ್ಟರ್ ಸೂರ್ಯ, ಏನಪ್ಪ ಹಿಂಗೆ ಸುಡ್ತಾ ಇದೀಯಾ? ಕ್ಯಾಮ್ರಾನ ಫ್ರೆಂಡ್ ಮಾಡ್ಕೊಬೇಕು ಅಷ್ಟೇ ಗೈಸ್. ನೀವು ಕಾಂಟೆಂಟ್ ಕ್ರಿಯೇಟರ್ ಆಗಬೇಕು ಅಂದರೆ ಕ್ಯಾಮ್ರಾನ ಫ್ರೆಂಡ್ ಮಾಡ್ಕೊಬೇಕು. ಈಗ ನಿಮ್ಮ ಫ್ರೆಂಡ್ ಜೊತೆ ಹೇಗೆ ಮಾತಾಡ್ತೀರಾ, ಮಚ್ಚ ಬಾರೋ ಇಲ್ಲಿ ಹಾಗೆ ಹಿಂಗೆ ಅಂತ. ಸೊ ಕ್ಯಾಮ್ರಾ ಹತ್ರ ನೀವು ಹಾಗೆ ಮಾತಾಡಿದ್ರೆ ಇಂಪ್ರೂವ್ಮೆಂಟ್ ಆಗ್ತೀರಾ. ನನ್ನ ಕಡೆಯಿಂದ ಇದೊಂದೇ ಸಜೆಷನ್ನು, ಕಾಂಟೆಂಟ್ ಕ್ರಿಯೇಟ್ ಮಾಡೋಕ್ಕೆ ಹೆದರ್ಕೊಂಬೇಡಿ. ಅಣ್ಣ ಬಿಸಿಲು ಹಾಕೊಂಡು ಸರಿಯಾಗಿ ಸೂರ್ಯ ನಿಮ್ಮ ಸಬ್ಸ್ಕ್ರೈಬರ್ಸ್ ಅಂತ ಕರೆಯೋದಕ್ಕಿಂತ ಸೆಲೆಬ್ರಿಟೀಸ್ ಅಂತ ಕರಿಬೇಕು. ಬಿಕಾಸ್ ನನಗೆ ನೀವೇ ಸೆಲೆಬ್ರಿಟೀಸ್. ಇದನ್ನು ಕಲ್ತ್ಕೊಂಡಿದ್ದು ನಮ್ಮ ಡಿ ಬಾಸಿಂದಾನೆ. ಇನ್ಮೇಲೆ ನಿಮ್ಮನ್ನು ಸಬ್ಸ್ಕ್ರೈಬರ್ಸ್ಗಿಂತ ಸೆಲೆಬ್ರಿಟೀಸ್ ಅಂತಲೇ ಕರಿತೀನಿ ನಾನು. ಯಾಕೆಂದರೆ ನಿಜವಾಗ್ಲೂ ನೀವೆಲ್ಲ ನನಗೆ ಸೆಲೆಬ್ರಿಟೀಸೇ. ಒಂದೊಂದು ಸಬ್ಸ್ಕ್ರೈಬರು ಕೂಡ ನನಗೆ ಸೆಲೆಬ್ರಿಟಿನೇ. ಏನಂತಾರೆ ಸೆಲೆಬ್ರಿಟೀಸ್? ನಮಸ್ಕಾರ ಕಣಣ್ಣ, ಹೆಂಗಿದೆಯಾ? ಊಟ ಆಯ್ತಾ? ಊಟ ಆಯ್ತಾ ಅಣ್ಣ? ಸರಿ ಕಣಣ್ಣ, ಸರಿ ಸರಿ ಸರಿ. ಊಟ ಆಯ್ತಂದ್ರೆ ಆಯ್ತು ಕಣಪ್ಪ, ನಿಂದಾಯ್ತಾ ಅಂತೈತೆ. ಕ್ರೇಜಿ ಎಮ್ಮೆ. ಬಂದೆ ಒಂದು ಹುಡುಗಿನ ಡ್ರಾಪ್ ಕೇಳಿದ್ದೀನಿ. ಮೇಡಮ್ ಎಲ್ಲಿವರೆಗೂ ಹೋಗ್ತೀರಾ? ಸಾರಿ, ಹಾಂ ಅಲ್ಲಿವರೆಗೂ ಬಿಟ್ಬಿಡ್ತೀರಾ? ನಮ್ಮದು ಮಲ್ಲೂರು ಮ್ಯಾಮ್.
ನಿಮ್ಮ ಹೆಸರು ಮೇಡಮ್? ಮಮತಾ. ಥ್ಯಾಂಕ್ ಯು ಮೇಡಮ್. ಒಂದು ಲೇಡೀಸ್ ಹತ್ರ ಲಿಫ್ಟ್ ತೊಗೊಂಡೆ ಪಾಪ. ಇಲ್ಲ ಇದೆ ತೊಗೊಂಡಿದ್ದು. ಥ್ಯಾಂಕ್ ಯು ಮೇಡಮ್. ಇಲ್ಲ ಇದೆ ನನ್ನ ಬ್ಯಾಗಲ್ಲಿ ಇದೆ. ಕರ್ಬಿಟ್ಟು ಜ್ಯೂಸ್ ಬೇರೆ ಕೊಡ್ತಾವ್ರು. ಥ್ಯಾಂಕ್ ಯು ಮೇಡಮ್. ಸೊ ಮಮತಾ ಮೇಡಮ್ ಅವರು ಜ್ಯೂಸ್ ಕೊಟ್ಟರು. ಅಷ್ಟು ದೂರದಿಂದ ನಡ್ಕೊಂಬರ್ತಾ ಇದ್ದೀರಾ. ಜ್ಯೂಸ್ ಇದೆ ಮೇಡಮ್ ಅಂದರೂ ಕೊಟ್ಟರು. ನೈಸ್ ವುಮೆನ್. ನೀವು ಏನಾದ್ರು ಈ ವಿಡಿಯೋ ನೋಡ್ತಿದ್ರೆ ತುಂಬ ಥ್ಯಾಂಕ್ಸ್. ಮತ್ತೆ ಗಾಡಿಗಾಗಿ ಹುಡುಕಾಟ. ಅವನ ಅಜ್ಜಿ ನನ್ನ ಹಸಿಬ್ ನೋಡ್ರಿ ಹೆಂಗೈತೆ. ಅವನಮ್ಮನ ಜಿಪ್ಪು ಕಿತ್ತೋಯ್ತು. ಸೊ ಆ ಜಿಪ್ ಕಿತ್ತೋಗಿ ಎತ್ಕೊಳಕ್ಕಾಗ್ದಲೆ ಹಾಂ ಕೊನೆಗೆ ಹಿಂಗೆ ಮಾಡ್ಕೊಂಡಿದ್ದೀನಿ. ಇನ್ನು ವಾಪಸ್ ಬೆಂಗ್ಳೂರಿಗೆ ಬ್ಯಾಗ್ ತೊಗೊಂಡು ಹೆಂಗೆ ಹೋಗೋಣ. ಅಣ್ಣ ಲಿಫ್ಟ್ ಕೊಡ್ತೀಯ? ಲಿಫ್ಟು ಕೊನೆಗೆ ನಿಲ್ಲಿಸ್ತಾ ಪಾಷಾ ಬೈ. ನಾವು ಪಾಷಾ ಬೈ ನಿಲ್ಲಿಸ್ತಾ. ದೊಡ್ಡೇರಿ ನಿಮ್ಮ ಹೆಸರಣ್ಣ? ಸಲಾಮ್ ಅಂತ. ಸಲಾಮ್. ಪಾತ್ರ ಸಾಹೇಬ್ರು. ನಿಮ್ಮ ಅಮ್ಮ ನಿಮ್ಮ ಅಪ್ಪನಿಗೆ ಗೊತ್ತು ಮಾಡ್ಕೊತಾರೆ. ಆಟೋದವ್ರು ಬರ್ತಾರಲ್ಲ ಗುಲಾಮ್ದವರು ಒಂದು ಸಾಕು. ಸೊ ಗೈಸ್ ಫೈನಲಿ ನಾನು ಶೆಡ್ಕನಹಳ್ಳಿಲಿದ್ದೀನಿ. ಇಲ್ಲಿಂದ ನಮ್ಮೂರಿನ ಸ್ವಲ್ಪ ದೂರನಷ್ಟೇ. ನೋಡೋಣ ಇಲ್ಲಿಂದ ಯಾರಾದರೂ ಡ್ರಾಪ್ ಮಾಡ್ತಾರ ಅಂತ. ಡ್ರಾಪ್ ಮಾಡಿದ್ರೆ ಸೀದಾ ಅವ್ರ ಜೊತೆ ಹೋಗ್ಬಿಡೋಣ. ಇಲ್ಲಾಂದರೆ ನಟರಾಜ ಸರ್ವಿಸ್ ಮಾಡ್ಕೊಂಡು ಹೋಗೋಣ. ಇನ್ನು ಸ್ವಲ್ಪ ಹೊತ್ತರಲ್ಲಿ ನಮ್ಮ ಚಾಲೆಂಜ್ ಕಂಪ್ಲೀಟ್ ಆಗುತ್ತೆ. ನಮ್ಮ ಭಾಷಾ ಬೈ ಸಿಕ್ಕಿದ್ರು. ಪಾತ್ರೆ ಭಾಷಾ ಬೈ. ಒಂದಿನ ಥಾರ್ ತೊಗೊಬೇಕು. ತೊಗೋತೀನಿ. ಅದಕ್ಕೋಸ್ಕರ ವರ್ಕ್ ಮಾಡ್ತಿಲ್ವಾ? ಬ್ರೋ ಡ್ರಾಪ್ ಮಾಡ್ತೀವಿ ಸ್ವಲ್ಪ ದೂರ ಮಲ್ಲೂರಿಗೆ. ನೀನೇ ಅವರು ಮತ್ತು ಡ್ರಾಪ್ ಮಾಡ್ಬಿಡು. ಆಗುತ್ತಲ್ಲ 3 ಜನ. ಯಾರಿಗೆ ಬಿಡಕ್ಕೆ ಬರುತ್ತೆ? ಬರುತ್ತೆ ನಿಮಗೆ ಕ್ಲಿನಿಕ್ಗೆ. ಹುಷಾರು ಕಣಪ್ಪ. ನಮ್ಮ ಅಮ್ಮಂಗೆ ನಾನು ಒಬ್ಬನೇ ಮಗ. ನಾನು ಯೂಟ್ಯೂಬರ್ ಕಣ. ನಾನು ಯೂಟ್ಯೂಬ್ ಮಾಡ್ತೀನಿ. ಎಲ್ಲಿಂದ ಹೇಳಿ ಬರ್ತಾ ಇರೋದು ಫ್ರೀಯಾಗಿ? ಬೆಂಗಳೂರಿಂದ ಫ್ರೀಯಾಗಿ. ಹಾಂ ಈ ಥರ ಡ್ರಾಪ್ ಕಳ್ಕೊಂಡು ಬೆಂಗಳೂರಿಂದ ಬರ್ತಾಯಿದ್ದೀನಿ. ಹಾಂ ನಿನ್ನ ಹೆಸರೇನು? ಥ್ಯಾಂಕ್ಸ್ ಕಣ ಹೊಟ್ಟಿದ್ದಕ್ಕೆ. ಥ್ಯಾಂಕ್ಸ್. ಬಾಯ್. ಚಾಲೆಂಜ್ ವಿಡಿಯೋಗೋಸ್ಕರ ಏನು ಮಾಡ್ತೀವಿ? ಒಸಿ ದೂರ ನಡೆದಿಲ್ಲ. ಆದರೂ ಗಾಡಿ ಸಿಕ್ಕಿಲ್ಲ ಅಂತ ನಿಂತ್ಕೊಂಡು ಕೂಡ ಇಲ್ಲ. ಸ್ವಲ್ಪ ದೂರ ನಡ್ಕೊಂಬಂದಿದ್ದೀನಿ. ಅಯ್ಯೋ ಅಮ್ಮು. ಸೈಡ್ಗೆ ಹೋಗಿ ಹೇಳ್ತೀನಿ. ಅಯ್ಯೋ ನಮ್ಮೂರೊಳಗೆ ಸಿಕ್ಕೋದು ನಮ್ಮ ಅತ್ತೆ ಮಗಳು. ದೇವ್ರು ಸಿಕ್ಕೋದ್ಲು. ಎಲ್ಲೋಗಿದೆ ನೀನು? ಏನು ಗೊತ್ತೇನೆ ಅಮ್ಮ, ಬೆಳಗಿಂದ ಲಿಫ್ಟ್ ಕೇಳ್ಕೊಂಬಂದಿದ್ದೀನಿ ಬೆಂಗಳೂರಿಂದ. ಇದೇ ಚಾಲೆಂಜು. ಬರ್ ಏನಾರು ಒಂದು ಚಾಲೆಂಜ್ ಮಾಡಬೇಕಲ್ಲ ಅನ್ನಿಸ್ತು. ಇದನ್ನೇ ಮಾಡ್ಬಿಡೋಣ ಅಂದ್ಬಿಟ್ಟು. ನಿನಗೆ ಬೆಂಗಳೂರಿಂದ ಇಲ್ಲಿಗೆ ಬಂದಿರೋದು ಕರಿ ಹೇಳ್ದಾಕ? ಫೈನಲಿ ಚಾಲೆಂಜ್ ಕಂಪ್ಲೀಟೆಡ್. ಸೊ ನಮ್ಮ ಮತ್ತೆ ಮನೆ ಇದು. ಸೊ ಫೈನಲಿ ನಾನು ಚಾಲೆಂಜ್ನ ಕಂಪ್ಲೀಟ್ ಮಾಡಿದ್ದೀನಿ. ಸೊ ಬೆಂಗಳೂರಿಂದ ನಮ್ಮ ಅತ್ತೆ ಮನೆವರೆಗೂ ಅಂದರೆ ನಮ್ಮ ಊರವರೆಗೂ ಡ್ರಾಪಲ್ಲೇ ಬಂದುಬಿಟ್ಟು ಈ ಚಾಲೆಂಜ್ನ ಕಂಪ್ಲೀಟ್ ಮಾಡಿದ್ದೀನಿ. ಇನ್ನು ಇದೇ ಥರ ಯಾವ್ದಾದ್ರು ಚಾಲೆಂಜ್ಗಳಿದ್ದರೆ, ಸೊ ಇನ್ನೂ ಏನಾದ್ರು ಡಿಫ್ರೆಂಟಾಗಿ ಮಾಡಬೇಕು ಅನಿಸಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಅದನ್ನು ಕೂಡ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಒಂದು ಸಬ್ಸ್ಕ್ರೈಬ್ ಮಾಡಿ. ಇಲ್ಲಾಂದರೆ ಪರವಾಗಿಲ್ಲ, ಮುಂದಿನ ಸಲ ನಿಮ್ಗೆ ಇಷ್ಟ ಆಗುತ್ತಾರೆ ಇನ್ನೊಂದು ವೀಡಿಯೋ ತೊಗೊಂಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆಲ್. ರಘುವ್ರ ತೋಟಕ್ಕೆ ಬಂದಿದ್ದೀನಿ. ಎಳ್ನೀರಪ್ಪ. ಏನು ನಾಯಿ ಮರಿಗಳಿಗೆ ಗುಂಪೆ ಸಾಕ್ಬಿಟ್ಟವನೆ ನಮ್ಮ ರಘು ಚೆನ್ನಾಗಿ ಪಾಠ ಮಾಡ್ಕೊಂಬಿಟ್ಟವನೆ. ಏನೋ